ದೂರ ಇಲ್ಲ ಸ್ವಾಮಿ. ನೀವು ರೈತರಿಗೆ ಅವಮಾನ ಮಾಡಿದ್ರೆ, ರೈತರಿಗೆ ಹಿಂಸೆ ಕೊಟ್ರೆ, ರೈತರಿಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಮುಂಬರ್ತಕ್ಕಂತ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ರೈತರುಗಳು ನಿಮ್ಗೆ ನೀಡಬೇಕಾಗಿರೋ ಉತ್ತರನ ನೀಡ್ತಾರೆ. ಏನಂತೀರಲ್ಲ, ನಮ್ಮ ರಾಜ್ಯದ ರೈತರಾಗ್ಲಿ, ದೇಶದ ರೈತರಾಗ್ಲಿ, ರೈತರ ಶಕ್ತಿ ಅಂತಕ್ಕಂಥದ್ದು ಡಿಲ್ಲಿ ಪಾರ್ಲಿಮೆಂಟ್ ವರ್ಗೂ ಹೋಗುತ್ತೆ ಸ್ವಾಮಿ. ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ರೈತರು ಸಡಕಾಗ್ತಿದ್ಯಾ? ರೈತರು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇದೆಯಾ? ಯಾರಾನ ರೈತರು ನಮ್ಮ ಭೂಮಿನ ಅಕ್ವೈರ್ ಮಾಡ್ಕೊಂಡ್ಬಿಟ್ರು ಸ್ವಾಮಿ ಬಂದ್ರೆ ಏನ್ ಹೇಳ್ತಾರೆ? ಏನು ಮಾಡ್ಕೊಳಕ್ಕಾಗಲ್ಲ ಅಂತಾರೆ. ಯಾರಾನ ಜನಸಾಮಾನ್ಯ ಅವರು ಕೆಲಸ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿಸ್ಕೊಳ್ತಕ್ಕಂಥ ಸರ್ಕಾರ ಇವತ್ತು ನಮಗೆ ಸಿಕ್ಕಿದ್ಯಾ? ಯಾರ 18 ತಿಂಗಳ ಅಧಿಕಾರದಲ್ಲಿದ್ರು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲಿವರೆಗೂ ಮಾತಾಡ್ತಿದ್ದಾರೆ ಜನ. ಇವತ್ತು ಕರ್ನಾಟಕದ ಜನರ ಮನೆಯಲ್ಲೂ ಪ್ರತಿಯೊಬ್ಬರು ಮನದಲ್ಲೂ ಕುಮಾರಣ್ಣ ಅಸ್ಲಾಂ ನಿಂತಿದ್ದಾರೆ ಸ್ವಾಮಿ. ಯಾರು ಹೇಳ್ತಿದೀರಿ ನೀವು ಕಾಲಿಟ್ರ ಅಂತ ತೆಗೆದು ನೋಡ್ಕೊಳ್ಳಿ ನಿಮ್ ಡೈರಿಗಳನ್ನ. ಇವತ್ತು ಇಲ್ಲಿಟ್ಟಿದೀವಿ ಕುಮಾರಣ್ಣನವ್ರು ಮಾಡಿರ್ತಕ್ಕಂಥ ಕೆಲಸಗಳೇನೇನಿದೆ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಆ ವಿಚಾರಗಳನ್ನ ಇಲ್ಲಿಟ್ಟಿದೀವಿ. ನಿಮ್ಮ ಕಮಿಷನ್ ಸರ್ಕಾರ, ಭ್ರಷ್ಟ ಸರ್ಕಾರಕ್ಕೆ, ಕಮಿಷನ್ ಸರ್ಕಾರಕ್ಕೆ ಹೇಳ್ತಾರೆ. ಆ ಖಾಲಿ ಟ್ರಂಕು ಅವ್ರದೆಲ್ಲ ಜನರನ್ನ ಪಳ್ಳೆ ಹೊಡೆದು ತುಂಬಿಕೊಂಡ್ರೆ ದುಡ್ಡು ತುಂಬಿಕೊಂಡಿರೋದು ಕಾಂಗ್ರೆಸ್ ಸರ್ಕಾರ. ಕಿತ್ತು ತುಂಬಿಕೊಂಡು ಮನೆ ಕಟ್ಟಿಸ್ಕೊಂಡು ಮೂಟಿ ಹೊಡ್ಕೊಂಡು ಕೂತವ್ರೆ ಕಾಂಗ್ರೆಸ್ ಸರ್ಕಾರದವರು. ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸೇರ್ತಕ್ಕಂಥದ್ದು ಕೇವಲ ಈ ಒಂದು ಟ್ರಂಕ್ನ ಹೇಳಿಕೆ ವಿರುದ್ಧವಾಗಿ ಅಲ್ಲ, ಬದಲಾಗಿ ರಾಜ್ಯ ಸರ್ಕಾರ ಮಾಡಬೇಕಾದಂತಹ ಹಲವು ಅಭಿವೃದ್ಧಿ ಕೆಲಸಗಳನ್ನ ಕೈಬಿಟ್ಟು ಇವತ್ತು ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನ ಕೊಟ್ಕೊಂಡು ಇವತ್ತು ನೀಚ ರಾಜಕೀಯವನ್ನ ಮಾಡ್ತಾ ಇದೆಯಲ್ಲ, ಇದನ್ನ ಖಂಡಿಸಿ ಇವತ್ತು ಯುವಕರು, ಈ ನಾಡಿನ ಯುವಕರು ಇವತ್ತು ಈ ಹೋರಾಟದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಹಜವಾಗಿ ಜೆಡಿಎಸ್ ಹೋರಾಟ ಅಂತ ಹೇಳಿದ್ರೆ ಮಾಜಿ MLAಗಳು, ನಾಯಕರುಗಳು, ಅಧ್ಯಕ್ಷರುಗಳು, ಹಿರಿಯರು ಎಲ್ಲ ಪ್ರತಿ ಪಕ್ಷ ನಮಗೆ ಯುವಕರಿಗೆ ಅವಕಾಶ ಕೊಟ್ಟಿದೆ. ನೀವು ಹೋಗಿ ನಿಂತ್ಕೊಳ್ಳಿ, ಈ ಒಂದು ದೇಶದ ಭವಿಷ್ಯ ಯಾವ ದಿಕ್ಕಲ್ಲಿ ಸಾಗಬೇಕು ಅನ್ನುವಂಥದ್ದನ್ನ ನೀವು ನಿರ್ಧಾರ ಮಾಡಿ ಅಂತೇಳಿ ಇವತ್ತು ನಮ್ಮ ದೊಡ್ಡವರು ನಮ್ಮನ್ನ ಇಲ್ಲಿ ಕಲಿಸಿರ್ತಕ್ಕಂಥದ್ದು. ಇವತ್ತು ದೇಶ ಅಥವಾ ನಮ್ಮ ರಾಜ್ಯ ಅಧೋಗತಿಗೆ ದಿಕ್ಕಿನಲ್ಲಿ ಯುವಕರು ನಾವಲ್ಲ, ಇದನ್ನ ನಮ್ಮ ನಾಯಕರು ನಮ್ಗೆ ಹೇಳಿ ಬೆಳೆಸಿಲ್ಲ. ಇವತ್ತು DK ಶಿವಕುಮಾರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಕುಮಾರಣ್ಣ ಅವ್ರ ಕೈ ಏನೂ ಇಲ್ಲ, ಖಾಲಿ ಟ್ರಂಕು ಅಂತೇಳಿ. DK ಶಿವಕುಮಾರ್ ಅವರೇ, ಹೌದು ನೀವು ಹಿರಿಯರಿದ್ದೀರಿ, ಬಹಳ ಪ್ರಬಲ ರಾಜಕಾರಣಿ ಇದ್ದೀರಿ. ನಾವೆಲ್ಲ ನಿಮ್ಗೆ ವಯಸ್ಸಿನಲ್ಲಿ ಅಥವಾ ಅನುಭವದಲ್ಲಿ ನಮ್ಗೆ ಏನಿದೆ ಗೊತ್ತಿಲ್ಲ. ಈಗಷ್ಟೇ ರಾಜಕೀಯಕ್ಕೆ ಬಂದಂತ ಯುವಕರು, ಈಗಷ್ಟೇ ಡಿಗ್ರಿಗಳನ್ನ ಡಬಲ್ ಡಿಗ್ರಿಗಳನ್ನ ಮಾಡ್ಕೊಂಡು ಬಂದಂತ ಯುವಕರು. ನನ್ನ ವಿಚಾರದಲ್ಲಿ ಏನಾಯ್ತು ಅಂತಂದ್ರೆ, ನಾನು LLB ಮಾಡಿಕೊಂಡು ಇವತ್ತು JDS ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ಇಲ್ಲ ಸ್ವಾಮಿ. ಒಬ್ಬ ವಿದ್ಯಾವಂತನಾಗಿ ನನ್ನ ನೆಲ, ನನ್ನ ಪ್ರಾದೇಶಿಕ ಪಕ್ಷ ಉಳಿಬೇಕು, ರೈತರ ಒಂದು ಅಭಿಲಾಷೆಯಿಂದ, ರೈತರ ಅಸ್ಮಿತೆಯನ್ನು ಉಳಿಸಬೇಕು ಅಂತ ಹೇಳಿ ದೇವೇಗೌಡರು ಯಾವ ಒಂದು ಆಸೆಯಿಂದ ಇತ್ತು ಕಟ್ಟಿದ್ದಾರೆ ಈ ಒಂದು ಪಕ್ಷ. ಈ ಒಂದು ಪಕ್ಷದ ಬಾವುಟ ಕೆಳಗಡೆ ಬೀಳಬಾರದು ಅಂತ ಪ್ರತಿಯೊಬ್ಬ ಯುವಕರು ಕೂಡ ಸಂಕಲ್ಪವನ್ನ ಮಾಡಿದ್ದೇವೆ. ಈ ಒಂದು ಪಕ್ಷದ ನಾಯಕರಿಗೆ ನೀವು ಮಾತಾಡುವಾಗ ಅದನ್ನ ತೆಗೆದುಕೊಂಡು ನಾವು ಮನೆ ಕೂತ್ಕೊಳ್ತಕ್ಕಂಥವ್ರಲ್ಲ. ನೀವು ಹೇಳಿದ ರೀತಿ ಹೌದು, ಕುಮಾರಣ್ಣ ಅವರ ಟ್ರಂಕ್ ಖಾಲಿ ಇದೆ. ಯಾವ ತರ ಖಾಲಿ ಇದೆ ಅಂತಂದ್ರೆ, ಭ್ರಷ್ಟಾಚಾರಗಳಿಲ್ಲ ಹಾಗಾಗಿ ಖಾಲಿ ಇದೆ, ಲೂಟಿಕೋರತನ ಇಲ್ಲ ಹಾಗಾಗಿ ಖಾಲಿ ಇದೆ, ಜನಗಳಿಂದ ಕಿತ್ಕೊಂಡು ತಿನ್ನುವಂತ ದುರುದ್ದೇಶ ಬುದ್ಧಿ ಇಲ್ಲ ಹಾಗಾಗಿ ಖಾಲಿ ಇದೆ. ಇವತ್ತು ಕುಮಾರಣ್ಣನ ಟ್ರಂಕ್ ಏನಾದ್ರು ತುಂಬಿದೆ ಅಂತಂದ್ರೆ ಅದು ಈ ನಾಡಿನ ರೈತರು, ಶ್ರಮಿಕರು, ಯುವಕರು ನೊಂದು ಬಂದ ಜನ ಪಟ್ಟಿರ್ತಕ್ಕಂಥ ಮನವಿ ಪತ್ರಗಳನ್ನ ಜೋಪಾನವಾಗಿ ಆ ಒಂದು ಟ್ರಂಕ್ ಅಲ್ಲಿ ಜೋಪಾನ ಪತ್ರವಾಗಿ ಇಟ್ಟಿದ್ದಾರೆ. ಅಮ್ಮ, ತಾಯಿ, ಯುವಕರೇ, ದಯಮಾಡಿ ಸ್ವಲ್ಪ ದಿನ ತಡ್ಕೊಳ್ಳಿ, ನನ್ನ ಸರ್ಕಾರ ಬರುತ್ತೆ, ನಾನು ಭದ್ರವಾಗಿ ಇಟ್ಟಿರ್ತಕ್ಕಂಥ ಅಷ್ಟು ಟ್ರಂಕಲ್ ಇದ್ದಂತ ಮನವಿ ಪತ್ರಗಳನ್ನ ತೆಗೆದು ಓದ್ತೀನಿ, ಒಂದೊಂದು ಓದಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗೋ ರೀತಿ ಮಾಡ್ತೀನಿ ಅಂತೇಳಿ ಇವತ್ತು ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ಭದ್ರವಾಗಿ ರೈತರ ಮನವಿ ಪತ್ರಗಳನ್ನ, ಯುವಕರ ಮನವಿ ಪತ್ರಗಳನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. 14 ತಿಂಗಳು 20 ತಿಂಗಳ ಅವಧಿಯಲ್ಲಿ ನಮ್ಮ ಕುಮಾರಣ್ಣ ಈಗಾಗಲೇ ಏನ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ನಾಯಕರು ಬೇಕಾಗಿಲ್ಲ. JDS ಪಕ್ಷದ ಅತಿ ಕಿರಿಯ ಕಾರ್ಯಕರ್ತರು ಕೂಡ ಇವತ್ತು ಕುಮಾರಣ್ಣನ ಸಾಧನೆಗಳು, ಕುಮಾರಣ್ಣ ಟ್ರಂಕಲ್ಲಿ ಇರ್ತಕ್ಕಂಥ ವಿಚಾರಗಳೇನು ಅಂತ ಹೇಳಿ ಚರ್ಚೆ ಬಂದು ನಾವು ಬಂದು ಹೇಳ್ತೀವಿ. ಇವತ್ತು JDS ಪಕ್ಷದ ಕಾರ್ಯಕರ್ತರಾಗಿ ನಾವು ಬಂದು ಮಂಟವನ್ನು ಕೂತ್ಕೊಂಡು ಹೇಳುವಂತ ಸಾಮರ್ಥ್ಯ ಈ ಪಕ್ಷದ ಎಲ್ಲಾ ಯುವಕರಲ್ಲಿದೆ. ಹಾಗಾಗಿ ಹೆಚ್ಚಿನ ದಿನ ಇದು ನಡೆಯೋದಿಲ್ಲ. ನಿಮಗೆ ತಕ್ಕ ಉತ್ತರವನ್ನ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ
ನಿಮ್ಗೆ ತಕ್ಕ ಉತ್ತರವನ್ನ ಕೊಡ್ತೇವೆ. DCM ಅವರು ನಮ್ಮ ಪಕ್ಷದ ವರಿಷ್ಠರಾದಂಥ ಒಂದು ಕುಮಾರಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತಾಡಿರ್ತಾರೆ. ಕೇವಲ ಅದೊಂದು ವಿಚಾರ ಒಂದೇ ಅಲ್ಲ, ಅವರ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ಹೋರಾಟ ಈ ಒಂದು ಯೂತ್ JDS ಯೂತ್ ವಿಂಗಿಂದ ನಾವು ಇವಾಗ ನೋಡಿ. ಏನು ರಾಜ್ಯದಲ್ಲಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಅವರ ಒಂದು ನ್ಯೂನ್ಯತೆಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಒಂದು ಹೊಸ ಒಂದು ವಿಚಾರಗಳನ್ನ ಹೊರಗೆ ತೆಗಿತಾರೆ. ಈ ಒಂದು ಟನಲ್ ರೋಡ್ ಅನ್ನೋದು ಒಂದು ಡಿಸಾಸ್ಟರ್ ಅಂತ ಹೇಳ್ಬಿಟ್ಟು ಇದನ್ನು ಆಲ್ರೆಡಿ ಒಂದು ಎಕ್ಸ್ಪರ್ಟೀಸ್ ಕಮಿಟೀಸಿಂದ ಆಲ್ರೆಡಿ ಹೊರಗಡೆ ಬಂದಿದೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಮೀರಿಯೂ ಸಹ ಈ ಒಂದು ಟನಲ್ ರೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ DCM ಅವರು ಹಠ ಹಿಡಿದಿರುವಂಥದ್ದು ಇದು ಬೆಂಗಳೂರಿಗೆ ಒಂದು ಡಿಸಾಸ್ಟರ್. ಮತ್ತು ಅದೇ ರೀತಿಯಲ್ಲಿ ಇವಾಗ ನಾವು ಯೂತ್ ಇವತ್ತೇನು ನಾವು ಒಂದು ರಾಜಕಾರಣಿಗಳನ್ನು ನೋಡ್ತಾ ಇದ್ದೀವಿ, ಅವರು ನಮಗೆ ಮಾದರಿಯಾಗಿರಬೇಕು. ಈ ರೀತಿಯ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಒಂದು ಟೀಕೆ ಮಾಡುವಂಥ ಒಂದು ಉದ್ಯಮಿಗಳಿಗಾಗಿರಬಹುದು ಅಥವಾ ಸರ್ಕಾರದ ಒಂದು ವಿಚಾರಗಳನ್ನು ಟೀಕೆ ಮಾಡುವಂಥ ಒಂದು ರಾಜಕಾರಣಿಗಳಿಗಾಗಿರ್ಬೋದು, ಈ ರೀತಿ ದ್ವೇಷವಾಗಿ ಮಾತಾಡಿರುವಂಥ ಒಂದು ವಿಚಾರಗಳನ್ನ ಮಾನ್ಯ DCM ಅವರು ಬಿಡಬೇಕು. ಇದು ಅವರ ಒಂದು ಘನತೆಗೆ ತಕ್ಕಂಥ ವಿಚಾರ ಅಲ್ಲ. ವಿನಯ್ ಕುಮಾರ್, ಕೇಂದ್ರ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಯೂತ್ ವಿಂಗ್ ಮಹಾಪ್ರಧಾನ ಕಾರ್ಯದರ್ಶಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ DCM ಅವರು ಖಾಲಿ ಟ್ರಂಕ್ ಅಂತ ಹೇಳಿದ್ದಾರೆ. ಖಾಲಿ ಟ್ರಂಕ್ ಯಾರು ಅಂತ ಇಡೀ ಕರ್ನಾಟಕ ಗೊತ್ತು. ಆಮೇಲೆ ನಮ್ಮ 2 ಟ್ರಂಕ್ ತೊಗೊಂಬಂದಿದ್ವಿ. ಒಂದು ನಮ್ಮ ಕುಮಾರಣ್ಣ ಟ್ರಂಕು, ಒಂದು ಅವ್ರದ್ದು ಖಾಲಿ ಟ್ರಂಕು. ನಮ್ಮ ಕುಮಾರಣ್ಣ ಟ್ರಂಕಲ್ಲಿ ಎಲ್ಲ ನೋಡಿದ್ದಾರೆ ಅಭಿವೃದ್ಧಿಗಳು ಹೆಂಗಿತ್ತು ಅಂತ, ಏನಿದೆ ಅಂತ. ಅವ್ರ ಟ್ರಂಕಲ್ಲಿ ನೋಡಿದ್ದಾರೆ ಎಷ್ಟು ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ. ಅವ್ರು ಏನೇನು ಮಾಡಿದ್ರೆ ಎಲ್ಲ ಕೊಡುಗೆ ನೋಡಿದ್ರೆ ನೀವು ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಯಾರು ಬಸ್ಸಲ್ಲಿ ಹೋಗ್ತಾವ್ರೆ, ಯಾರು ಫ್ಲೈಟಲ್ಲಿ ಹೋಗ್ತಾರೆ, ಯಾರು ನಡ್ಕೊಂಡು ಹೋಗ್ತಾರೆ, ನಿಮಗೆ ಗೊತ್ತು. 96,000 ಅಭಿವೃದ್ಧಿಗೆ ಹಾಕೋದು ಅದು ಬದಲು ಈಗ ನಮ್ಮ ಸರ್ಕಾರ ಬರುತ್ತೆ. ಸರ್ಕಾರ ಬಂದಾಗ ಅಭಿವೃದ್ಧಿಗಳು ಕುಮಾರಣ್ಣ ತೋರಿಸ್ತಾರೆ. 2028ಗೆ JDS ಸರ್ಕಾರ ಗ್ಯಾರಂಟಿ. ನಿಮ್ಮ ಯೂತ್ ಅವರಿಗೆ ನಾವು ನಮ್ಮ ಯುವ ಘಟಕದಿಂದ ಎಲ್ಲ ಹುಡುಗರು, ಎಲ್ಲ ಯುವ ಘಟಕದವರು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಅವ್ರ ಅಭಿವೃದ್ಧಿಗಳನ್ನ ಕರ್ನಾಟಕ ಜನರಿಗೆ ಹೇಳಿ, ಜನರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಾಗಿ ಬಲವಾಗಿ ಎಲ್ಲ ಯುವ ಮುಖಂಡರಿದ್ದೀವಿ. ಈ BBMP ಚುನಾವಣೆಯಲ್ಲಿ ನಮ್ಮ ಬಲ ನಾವು ತೋರಿಸ್ತೀವಿ.